ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದ ಮುಖಂಡರು ವರಿಷ್ಠರು ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಾವು 3-4 ಜನ ಆಕಾಂಕ್ಷಿಗಳಿದ್ವಿ ಈ ಬಾರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ. ಆದರೆ ಕಾರಣಾಂತರಗಳಿಂದ ಗೋವಿಂದ ಕಾರಜೋಳ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ ಪಾರ್ಟಿ. ಇದನ್ನು ಮೊದಲನೇದಾಗಿ ನಾವು ಭಾಳ ಮನಸ್ಸು ನೋವಿಂದ ಖಂಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಚಿತ್ರದುರ್ಗ ಏನಾಗ್ಬಿಟ್ಟಿದೆ ಸರ್ ಇವತ್ತು ಅಂದರೆ ಆಶ್ರಯ ಇಲ್ಲದವರಿಗೆ ನಿರಾಶ್ರಿತರ ಕೇಂದ್ರ ಆಗ್ಬಿಟ್ಟಿದೆ ರಾಜ್ಯದಲ್ಲಿ. ಯಾರ್ಯಾರಿಗೆ ಆಶ್ರಯ ಇಲ್ಲ, ರಾಜಕೀಯವಾಗಿ ಆಶ್ರಯ ಇಲ್ವೋ ಅವರಿಗೆಲ್ಲ ನಿರಾಶ್ರಿತರ ಕೇಂದ್ರ ಆಗ್ಬಿಟ್ಟಿದೆ. 2013 ಮೂಡಿಗೆರೆಯಲ್ಲಿ ಒಬ್ಬ ವ್ಯಕ್ತಿ ಸೋತರು, ಅವ್ರನ್ನ ಕರ್ಕೊಂಡ್ಬಂದು ಕಾಂಗ್ರೆಸ್ ಪಕ್ಷ ಇಲ್ಲಿ MP ಮಾಡಿ. 19 ಆನೇಕಲ್ಲಲ್ಲಿ ಒಬ್ರು ಸೋತರು, ಅವ್ರನ್ನ ನಮ್ಮ ಪಾರ್ಟಿಯವರು BJP ಕರ್ಕೊಂಡ್ಬಂದು ಇಲ್ಲಿ MP ಮಾಡಿದ್ರು. ಇವಾಗ ಮುಧೋಳದಲ್ಲಿ 35-40 ಸಾವಿರ ಲೀಡಲ್ಲಿ ಗೋವಿಂದ ಕಾರಜೋಳ ಸೋತಿದ್ದಾರೆ, ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ MP ಮಾಡೋಕೆ ಹೊರಟಿದ್ದಾರೆ. ನಾವು ಹೆಸರಿಗಷ್ಟೇ ಸರ್ ದುರ್ಗದವರು, ನಮ್ಗೆ ಯಾವುದೇ ಒಂದು ಸ್ವಾಭಿಮಾನ ಮತ್ತೊಂದು ರೋಷ ಆವೇಶ ಏನೂ ಇಲ್ಲ. ಹೆಸರಿಗೆ ಗಂಡು ಮುಟ್ಟಿದ ನಾಡು ಅಂತ ಹೇಳ್ಕೊಂತೀವಿ. ಇಲ್ಲಿ ಯಾವೊಬ್ರಿಗೂ ಸಮೇತ ಏನಾರ ಮಾತಾಡಿದ್ರೆ ನಾವು ಪಾರ್ಟಿ ವಿರುದ್ಧ ಪಕ್ಷದ ವಿರುದ್ಧ ಮಾತಾಡ್ತೀವಿ ಅಂತ ಅನಿಸ್ಬೋದು ಸರ್. ರಘುಚಂದನ್ ಆಗಲಿ, ಸನ್ಮಾನ್ಯ ಶ್ರೀ ಜನಾರ್ದನ ಸ್ವಾಮಿಯವರಾಗಲಿ, ಶ್ರೀ ನಾರಾಯಣ ಸ್ವಾಮಿಯವರಾಗಲಿ, ಯಾರೇ ಆಸ್ಪಿರೆಂಟ್ಸ್ ಇದ್ದಿದ್ದು ಸಮೇತ ನಮ್ಮ ಉದ್ದೇಶ ಒಂದೇ ಇದ್ದಿದ್ದು, ಭಾರತೀಯ ಜನತಾ ಪಕ್ಷ ಈ ಭಾಗದಲ್ಲಿ ಅರಳಬೇಕು, ಕಟ್ಟಕಡೆ ಕಾರ್ಯಕರ್ತನ ಧ್ವನಿಯಾಗಿ ಈ ಭಾಗದ ನಾಯಕರು ಬೆಳಿಬೇಕು ಅನ್ನೋದಷ್ಟೇ ಉದ್ದೇಶ ಇದೆ. ಇವತ್ತು ಭಾಳ ನೋವಿಂದ ಹೇಳ್ತಾ ಇದ್ದೀನಿ, ಚಿತ್ರದುರ್ಗ ಹೆಸರಿಗಷ್ಟೇ ಗಂಡು ಮಟ್ಟಿದ ನಾಡು, ಇಲ್ಲಿರೋ ಏನೂ ಇಲ್ಲ. ನಾವು ನೋಡ್ತಿದ್ದೀವಿ, ಪುರಾತನ ಕಾಲದಿಂದ ನೋಡ್ತಿದ್ದೀವಿ. ನಮ್ಮ ಚಿತ್ರದುರ್ಗದ ಹೆಮ್ಮೆಯ ಮತ್ಕರ ನಾಯಕರ ಕಾಲದಿಂದ ನೋಡ್ತಿದ್ದೀವಿ. ಮೈಸೂರಿಂದ ಬಂದರು ಒಬ್ಬರು ನಮ್ಮ ನಾಡೋದಕ್ಕೆ, ಒಬ್ಬರು ಮೂಡಿಗೆರೆಯಿಂದ ಬಂದರು, ಇವಾಗ ಒಬ್ಬರು ಆನೇಕಲ್ಲಿಂದ ಬಂದಿದ್ರು ಹೊಸರಿ. ಇವಾಗ 500 ಕಿಲೋಮೀಟರ್ ದೂರ ಮುಧೋಳದಿಂದ ಕರ್ಕೊಂಡ್ಬರ್ತಿದ್ದಾರೆ. ಯಾಕೆ ಸರ್? ನಮ್ಮಲ್ಲಿ ಯಾರಿಗೂ ಶಕ್ತಿ ಇಲ್ವಾ? ನಮ್ಮಲ್ಲಿ ಯಾರಿಗೂ ಶಕ್ತಿ ಇಲ್ವಾ ಪಾರ್ಟಿಯಲ್ಲಿ? ನಾನು ಕೇಳ್ತಾ ಇದ್ದೀನಿ. ನಾನು ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ. ಯಾರಿಗೆ ಕೊಡಿ, ಜನಾರ್ದನ ಸ್ವಾಮಿಯವ್ರು ಕೊಡ್ಬೋದಿತ್ತು ನೀವು. ನಮಗೆ ವಯಸ್ಸಿನ ಅಡ್ಡ ಬಂದರೆ, ನಮ್ಮದು ಕುಟುಂಬ ರಾಜಕಾರಣ ಅಂತ ಅನಿಸಿದ್ರೆ ನಿಮಗೆ ಜನಾರ್ದನ ಸ್ವಾಮಿಯವ್ರಿಗೆ ಕೊಡ್ಬೋದಿತ್ತು. ಏನು ಒಂದು ರೀತಿ ಯಾವ ರೀತಿ ಅಂತ ಆಗ್ಬಿಟ್ಟಿದೆ ಅಂದರೆ ಚಿತ್ರದುರ್ಗ, ಬಿಡು ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ, ನಾವು ಯಾರಿಗೆ ಕೊಟ್ಟವ್ರು ಓಟ್ ಹಾಕ್ತಾರೆ ಅಷ್ಟೇ, ಜನ ಮಾತಾಡೋದಿಲ್ಲ. ಯಾಕಂದರೆ ನಮ್ಮನ್ನು ನಾವು ಯಾವ ರೀತಿ ಬಣ್ಣಿಸ್ಕೊಂಡಿದ್ದೀವಿ ಅಂದರೆ ಸರ್, ದುರ್ಗದಲ್ಲಿ ಭಾಳ ಜನಕ್ಕೆ ಬೇಜಾರಾಗ್ಬೋದು ಈ ಮಾತು. ನಮ್ಮ ಮಾತು ನೋವಾದ ದಯವಿಟ್ಟು ಕ್ಷಮಿಸಿ. ಏನಾದ್ರು ಮಾತಾಡಿದ್ರೆ ನಮ್ಮ ನಾಯಕರ ವಿರುದ್ಧ ನಾವು ಮಾತಾಡಬೇಕಾಗ್ತದೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಜಾತಿಯ ವಿರುದ್ಧ ನಾವು ಮಾತಾಡಬೇಕಾಗ್ತದೆ, ಅದರಲ್ಲೂ ವಿಶೇಷ ನಮ್ಮ ಪಕ್ಷದ ವಿರುದ್ಧ ನಾವು ಮಾತಾಡಬೇಕಾಗ್ತದೆ. ಎಷ್ಟು ದಿನ ಸರ್ ಇದು? ಇವತ್ತು ನನಗೆ ಸಿಕ್ಕಿಲ್ಲ ಅಂತ ನೋವಿಂದ ಮಾತಾಡ್ತಿಲ್ಲ. ನಾನೇ 3 ಹೊತ್ತು ಉಪವಾಸ ಇರೋದಿಲ್ಲ ಸರ್. ನಾನು 3 ಹೊತ್ತು ಊಟ ಮಾಡ್ತೀನಿ, ಚೆನ್ನಾಗೇ ಇರ್ತೀನಿ. ಇವತ್ತು ಚಂದ್ರಪ್ಪನವ್ರ ಮಗನಿಗೆ ಟಿಕೆಟ್ ತಪ್ಪಿಸ್ಬೇಕು ಅಂತ ಭಾಳಷ್ಟು ಜನ, ನಮ್ಮಲ್ಲೇ ಒಂದಿಷ್ಟು ಜನ ಕಳ್ಳಿ ನರಸಪ್ಪನ ಕೆಲಸ ಮಾಡಿದ್ರು. ಈ ಕಳ್ಳಿ ನರಸಪ್ಪನ ಕತೆ ಗೊತ್ತಲ್ಲ ಸರ್ ನಿಮಗೆಲ್ಲ? ಪಾಳೆಗಾರರಿಗೆ ಹೆಂಗೆ ಬೆನ್ನಿಗೆ ಚೂರಿ ಹಾಕಿದ್ರಂತೆ. ನಮ್ಮ ಜಿಲ್ಲೆಯವರು ಒಂದಿಷ್ಟು ಜನ ಕಳ್ಳಿ ನರಸಪ್ಪಗಳಿದ್ದಾರೆ, ಭಾಳ ಹಿರಿಯ ರಾಜಕಾರಣಿಗಳು, ಇವಾಗ ಅಧಿಕಾರದಲ್ಲಿರೋಬ್ರು. ಸರ್, ಇನ್ನೊಬ್ಬರ ಮಕ್ಕಳು ಜೀವನ ಹಾಳು ಮಾಡಕ್ಕೆ ಹೋದ್ರೆ ನಾಳೆ ನಿಮ್ಮ ಮಕ್ಕಳು ಜೀವನ ಹಾಳಾಗ್ತದೆ, ನೆನ್ಬಿಡ್ಕೊಳ್ಳಿ. ಇವತ್ತು ಇನ್ನೊಬ್ರು ಮಕ್ಕಳು ಜೀವನ ಹಾಳು ಮಾಡಿದ್ರೆ ನೀವು ಖುಷಿಯಿಂದ ಇರ್ಬೋದು, ನೀವು ಚೆನ್ನಾಗಿ ಪಾರ್ಟಿ ಮಾಡ್ಬೋದು ಕ್ಲಬ್ಗಳಲ್ಲಿ. ಸರ್, ನಾವು ಅವ್ರ ಮಕ್ಕಳು ಜೀವನ ಹಾಳು ಮಾಡಿದ್ವಿ ಅಂತ ನಾಳೆ ನೆನ್ಪಿಟ್ಕೊಳ್ಳಿ. ಸರ್, ನಾನು ಮಾಧ್ಯಮಗಳ ಮುಖಾಂತರ ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಕೊಂದವನು ಕೊಲೆನೇ ಆಗೋದು ಇತಿಹಾಸದಲ್ಲಿ. ಇದು ನಮ್ಮ ಗಾದೆನೇ ಇದೆ, ಕೊಂದವನು ಕೊಲೆನೇ ಆಗೋದು. ಇವತ್ತು ಏನೋ ಸಾಧನೆ ಮಾಡಿದ್ದೀವಿ, ಒಬ್ಬನ ಟಿಕೆಟ್ ತಪ್ಪಿಸಿ ಒಬ್ರು ಯಾರನ್ನ ಕರ್ಕೊಂಡ್ಬಂದು ನಮ್ಮ ನಾಯಕತ್ವ ನಾವು ಪ್ರೂವ್ ಮಾಡ್ಕೊಂಡ್ವಿ, ಇನ್ನೊಬ್ರು ಯಾರನ್ನ ಕರ್ಕೊಂಡ್ಬಂದು ನಾವು ತುಳಿದ್ವಿ ಅನ್ನೋ ಮನೋಭಾವನೆಯಲ್ಲಿ ನಮ್ಮ ನಾಯಕರಿದ್ದಾರೆ.
ಅವ್ರಿಗೆಲ್ಲರಿಗೂ ಒಂದೇ ಮಾತು ಹೇಳ್ತೀನಿ, ಭಗವಂತ ಮೇಲೆ ನೋಡ್ತಾ ಇದ್ದಾನೆ, ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ನಾನು ಒಂದ್ರಲ್ಲೇ ನಂಬೋದು, ಕಾಲಾಯ ತಸ್ಮೈ ನಮಃ. ಭಗವಂತ ಒಳ್ಳೇದು ಮಾಡಲಿ ಅವ್ರಿಗೆಲ್ಲ. ನಾವು ಇವಾಗ ನಮ್ಮೆಲ್ಲ ಕಾರ್ಯಕರ್ತರು ಸಮೇತ ಬಂದಿದ್ದಾರೆ, ಅವರ ನೋವುಗಳನ್ನ ಅವ್ರು ಹೇಳ್ಕೊಂತಿದ್ದಾರೆ ಸರ್. ಏನೋ ನಾಳೆ ಒಂದು ಬೆಂಬಲಿಗ ಸಭೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಬೆಂಬಲಿಗ ಸಭೆ ಯಾವಾಗ ಮಾಡ್ತೀವಿ ಅಂತ ನಿಮಗೆಲ್ಲ ತಿಳಿಸ್ತೀವಿ ಮತ್ತೊಂದು ಸರಿ, ಎಷ್ಟು ಗಂಟೆಗೆ ಏನು ಅಂತ. ಅದೇ ಕಾರ್ಯಕರ್ತರ ಅಭಿಪ್ರಾಯ ಎಲ್ಲ ತಿಳ್ಕೊಂಡು ನಾವು ಏನೋ ಒಂದು ತೀರ್ಮಾನ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ನಾವು ಸನ್ಮಾನ್ಯ ನಮ್ಮೆಲ್ಲರ ಹೆಮ್ಮೆ ನಾಯಕರಾದಂಥ ನರೇಂದ್ರ ಮೋದಿಯವರ ಅಭಿಮಾನಿಗಳು ಸರ್. ನಾವು ಅವ್ರ ವಿರುದ್ಧ ನಮ್ಗೆ ಎಂಥದ್ದು ಇಲ್ಲ. ಆ ಪುಣ್ಯಾತ್ಮನ ವಿರುದ್ಧ ಮಾತಾಡಿದ್ರೆ ನಮ್ಮ ಬಾಯಿ ಹುಳನೇ ಬೀಳ್ತದೆ ಸರ್. ಆ ವಿಚಾರದಲ್ಲಿ ನಮ್ದೇನಿಲ್ಲ ಸರ್. 74 ವರ್ಷ ವಯಸ್ಸಿನ ಗೋವಿಂದ ಕಾರಜೋಳ ಸಾಹೇಬ್ರನ್ನ ನೀವು ಮುಧೋಳದಿಂದ ಕರ್ಕೊಂಡ್ಬಂದು ಇಲ್ಲಿ ಮಾಡ್ತಿರೋ ಸಾಧನೆ ಆದ್ರೆ ಏನು ಸರ್? ಅವ್ರ ಆರೋಗ್ಯ ಸರಿ ಇಲ್ಲ, ದಿವಸಕ್ಕೆ 4-5 ಬಾರಿ ಇನ್ಸುಲಿನ್ ತಗೊಂತಾರೆ ಅಂತ. ಅವ್ರು ಭಗವಂತ ಒಳ್ಳೇದು ಮಾಡಲಿ, ಒಳ್ಳೆ ಆರೋಗ್ಯ ಕೊಡಲಿ ಸರ್. ಸರ್ ಇವತ್ತು ಮೊಳಕಾಲ್ಮೂರು, ಚಳ್ಳಕೆರೆ, ಪಾವಗಡ, ಶಿರಾ, ಹಿರಿಯೂರು, ಹೊಸದುರ್ಗ, ಚಿತ್ರದುರ್ಗ ಇಷ್ಟು ತಾಲೂಕಲ್ಲಿ ನಮಗೆ ಅಧಿಕಾರ ಇಲ್ಲ ಸರ್. ಭಾರತೀಯ ಜನತಾ ಪಕ್ಷ MLAಗಳಿಲ್ಲ. ಇವತ್ತು ಮೊಳಕಾಲ್ಮೂರು, ಚಳ್ಳಕೆರೆ ಭಾಗದಲ್ಲಿ ಒಬ್ಬ ಕಾರ್ಯಕರ್ತ ನಮ್ಮ ಪರ ಮಾತಾಡಿದ್ರೆ, ನಮ್ಮ ಪರ ಬಾವುಟ ಹಿಡಿದ್ರೆ, ಒಂದು ಜೈ ಶ್ರೀರಾಮ್ ಅಂತ ಕೂಗಿದ್ರೆ, ಒಂದು ಗಲಾಟೆ ಆದರೆ ಬಿಡ್ಸಕ್ಕೆ MLAಗಳಿಲ್ಲ ಸರ್. ಈಗ 500 ಕಿಲೋಮೀಟರ್ ದೂರದಲ್ಲಿ ಗೋವಿಂದ ಕಾರಜೋಳ ಅವ್ರಿಗೆ ಫೋನ್ ಮಾಡಿ ಬಿಡಿಸ್ತಾರೆ. ಯಾಕೆ ನಾವು ಆಚೆ ಹೊರಟಿದ್ದು ಸರ್ ಈ ಸರಿ? ಕಾರ್ಯಕರ್ತರು ಧ್ವನಿ ಆಗಬೇಕು ಅಂತ. ಆದರೆ ಹೈಕಮಾಂಡು ನಮ್ಮ ಪಕ್ಷ ರಾಜ್ಯ ನಾಯಕರು ತೀರ್ಮಾನ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಸ್ವಾಭಿಮಾನ ಇಲ್ಲ, ಬಿಡೋ ಚಂದ್ರಪ್ಪನವ್ರಿಗೆ, ಚಂದ್ರಪ್ಪನವ್ರ ಮಗನಿಗೆ ಹೇಳ್ಕೋಬೋದು. ಅವ್ರು ನಮ್ಮ ಮಾತು ತೆಗೆದಾಕಲ್ಲ ಅನ್ನೋ ಭಾವನೆಯಲ್ಲಿ ನಮ್ಮ ನಾಯಕರಿದ್ದಾರೆ. ಅದು ನಮ್ಮ ದುರದೃಷ್ಟ ಸರ್. ನಮ್ಮ ಅಭಿಮಾನನ, ನಮ್ಮ ಪ್ರೀತಿನ, ನಮ್ಮ ದೌರ್ಬಲ್ಯ ಅಂದ್ಕೊಂಡ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ನಾವು ಎಂಥದೇ ಸಂದರ್ಭದಲ್ಲೂ ಸಮೇತ ನಮ್ಮ ತಂದೆಯವ್ರನ್ನ ಇದರಲ್ಲಿ ಇನ್ವಾಲ್ವ್ ಮಾಡ್ತಿಲ್ಲ ಸರ್. ನನ್ನ ರಾಜಕಾರಣ ನಂದು. ಯಾಕಂದರೆ ನಾನು 5 ವರ್ಷ 10 ವರ್ಷ ಕಳೆದ 10 ವರ್ಷದಿಂದ ನನ್ನ ಸ್ವಂತ ರಾಜಕಾರಣ ಮಾಡ್ಕೊಂಡು ಬಂದಿರೋ ನಾನು. ಯಾವತ್ತು ನಾನು ಎಲ್ಲ MLA ಮಕ್ಕಳ ಥರ ಏನು ಸರ್ ಡೈರಿ ಹಿಡಿದು ಡೈರಿ ಹಿಡ್ಕೊಂಡು ನಾನು ರಾಜಕಾರಣ ಮಾಡ್ಕೊಂಡು ಬಂದನಲ್ಲ. ನಾನು ಯಾವತ್ತು ನನ್ನ ಜೋಬಿನ 10 ರೂಪಾಯಿ ತೆಗೆದು ಕೊಟ್ಟು ರಾಜಕಾರಣ ಮಾಡೋದು ಏನು ಸರ್. ಇದು ನಾನು ಯಾಕೆ ಇಷ್ಟು ನೋವಿಂದ ಹೇಳ್ತಿದ್ದೀನಿ ಅಂದರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಸರ್. ಈ ಚಿತ್ರದುರ್ಗದ ಸ್ವಾಭಿಮಾನದ ಪ್ರಶ್ನೆ, ಚಿತ್ರದುರ್ಗದ ಅಸ್ಮಿತೆ ಇದು. ಯಾಕೆ ಸರ್ ನಮ್ಮಲ್ಲಿ ಯಾರು ಗಂಡಸ್ರು ಇಲ್ವಾ? ರಘುಚಂದನ್ ಕೊಡಬೇಡಿ, ಬಿಟ್ಬಿಡಿ. ನಮ್ಮಲ್ಲಿ ಯಾರು ಗಂಡಸ್ರು ಇಲ್ವಾ? ಚಿತ್ರದುರ್ಗದ ಯಾರಿಗೂ ಏನು ಸ್ವಾಭಿಮಾನ ಇಲ್ವಾ? ನಮ್ಮ ಯಾರಿಗೂ ಏನ್ರಿ ಇದು ದೌರ್ಜನ್ಯ, ದಬ್ಬಾಳಿಕೆ ಏನು ಸರ್ ಇದು? ಇವಾಗ ನಾಳೆ ಇನ್ನೊಂದು ಪಕ್ಕದ ಇದು ಕೊನೆ ರಿಸರ್ವೇಷನ್ ಅಂತ ಹೇಳ್ತಾರೆ. ನಾನು ಪಕ್ಕದ ಜಿಲ್ಲೆ ಏನಾದ್ರು SC ಆಯ್ತು ಅನ್ಕೊಳ್ಳಿ, ನಾನು ಅಲ್ಲಿ ಹೋದ್ರೆ ನಾನು ಏನಂತಾರೆ ಜನ? ಏನಂತಾರೆ ಸರ್? ಇವಾಗ ರಿಸರ್ವೇಷನ್ ಫಾರ್ಮೇಷನ್ ಮಾಡೋದು ಏನಕ್ಕೆ? ಆ ಜಿಲ್ಲೆಯ ಮಟ್ಟದ ಜನಗಳಿಗೆ ಸೌಲಭ್ಯಗಳು ಸಿಗಲಿ, ಆ ಜಿಲ್ಲೆಯ ಮಟ್ಟದ ಜನಗಳಿಗೆ ನಾಯಕತ್ವ ಸಿಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾರೆ. ನಿಮ್ಗೆ ಯಾರು ಐತಿಲ್ವಾ? ನಾನು 2 ರಾಷ್ಟ್ರೀಯ ಪಕ್ಷಗಳಿಗೆ ಕೇಳ್ತಾ ಇದ್ದೀನಿ, ನಿಮ್ಗೆ ಯಾರು ಸಿಗ್ಲಿಲ್ವಾ? ನನಗೆ ಬೇಡ, ನನಗೆ ಬಿಟ್ಬಿಡಿ. ಚಂದ್ರಪ್ಪನವ್ರ ಮಗ ರಘುಚಂದನ್ ಬೇಡ, ಕುಟುಂಬ ರಾಜಕಾರಣ ಬೇಡ, ಬಿಟ್ಬಿಡಿ. ಬೇರೆ ಯಾರು ಸಿಕ್ಕಿಲ್ವಾ ನಿಮಗೆ? ಏ ಸರ್, ಓಟ್ ಹಾಕಕ್ಕೆ ಮಾತ್ರ ಇಲ್ಲಿ ಕಾರ್ಯಕರ್ತಿದ್ದಾರೆ, ನಿಂತ್ಕೊಳಕ್ಕೆ ಯಾರು ಕಾರ್ಯಕರ್ತಿಲ್ವಾ? ನಾವು ಬಾವುಟ ಹಿಡಿದು ನಾವು ಗೂಡು ಕಟ್ಟಿರಪ್ಪ ಪಾರ್ಟಿಗೆ ಯಾರೋ ಬಂದು ಬಾವುಟ ಹಿಡ್ತಾರಂದ್ರೆ ಕಾರ್ಯಕರ್ತ ಸುಮ್ಮನೆ ಇರ್ಬೋದೇನು ಸರ್? ನಾನಂತೂ ಸುಮ್ಮನೆ ಇರೋಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿ ಬಂದರೆ ರಾಜಕಾರಣನೇ ಮಾಡೋದಿಲ್ಲ, ಮನೇಲಿ ಇರ್ತೀವಿ ಹೊರತು ಏನು ಸರ್ ಅಂತ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋಂಥ ಅಭ್ಯಾಸ ನಮಗಿಲ್ಲ. ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆ ಒಂದೇ ವಿನಂತಿ ಮಾಡ್ತೀನಿ ಸರ್, ಎಲ್ಲರೂ ಸಮೇತ ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ತಲುಪಿಸಬೇಕಾಗಿರೋ ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾಕಂದರೆ ಈ ಚಿತ್ರದುರ್ಗದ ಅಸ್ಮಿತೆ ವಿಚಾರ ಇದು ಯಾವುದೋ ಒಬ್ಬ ರಘುಚಂದನ್ಗೆ ಸಂಬಂಧಪಟ್ಟಿದ್ದು, ಚಂದ್ರಪ್ಪನವ್ರ ಮನೆಗೆ ಸಂಬಂಧಪಟ್ಟಿದ್ದಲ್ಲ. ನಮ್ಮೆಲ್ಲರ ಉದ್ದೇಶ ಒಂದೇ ಸರ್, ಮತ್ತೊಮ್ಮೆ ನರೇಂದ್ರ ಮೋದಿ ಸರ್ಕಾರ ಬರಬೇಕು, ದೊಡ್ಡ ಮಟ್ಟದಲ್ಲಿ ನರೇಂದ್ರ ಮೋದಿಯವ್ರು ಗೆಲ್ಲಬೇಕು. ಭಾರತೀಯ ಜನತಾ ಪಕ್ಷ ಈ ದೇಶಕ್ಕೆ ಅವಶ್ಯಕತೆ ಇದೆ. ಹಾಗಾಗಿ ನಾವು ಇನ್ನೂ ಸುಮ್ಮನಿದ್ದೀವಿ ಸರ್. ಇದರಿಂದ ನಮಗೇನು ದೊಡ್ಡ ವಿಚಾರ ಅಲ್ಲ ಸರ್, ಏನೋ ಬೇರೆ ರೀತಿ ಮಾಡೋದಕ್ಕೆ. ನಾಳೆ ಕಾರ್ಯಕರ್ತರು ಸಭೆ ಸೇರಿಸಿದ್ವಿ ಸರ್. ಎಲ್ಲ ಭಾಗದ ಜಿಲ್ಲೆಯ ಎಲ್ಲ ಭಾಗದಿಂದ ಕಾರ್ಯಕರ್ತರು ಫೋನ್ ಮಾಡ್ತಿದ್ದಾರೆ ನಿನ್ನೆಯಿಂದ. ಕೊನೆಯ ಹಂತದವರೆಗೂ ನನ್ನ ಹೆಸರಿತ್ತು. ಕೊನೆಯ ಮೂಮೆಂಟಲ್ಲಿ ನನ್ನ ಹೆಸರು ಬಿಟ್ಟೋಗಿರೋದು ಭಾಳ ಜನ ಕಾರ್ಯಕರ್ತರು ನೋವು ತಂದಿದೆ.
ನಾವು ಯಡಿಯೂರಪ್ಪನವ್ರನ್ನ ವಿಜಯಣ್ಣನ ನಂಬ್ಕೊಂಡಿದ್ವಿ, ಇವತ್ತು ನಂಬಿದ್ದೀವಿ. ಅವ್ರಿಗೆ ಅವ್ರ ಕಾಲಲ್ಲಿ ತೋರಿಸಿರೋದನ್ನು ನಾವು ತಲೆ ಮೇಲೆ ಹೊತ್ಕೊಂಡು ಮಾಡಿದ್ದೀವಿ. ವಿಶೇಷ ಯಡಿಯೂರಪ್ಪನವ್ರು ಅವ್ರ ಬಗ್ಗೆ ಯಾವ ರೀತಿಯಾದಂಥ ಮಾತಾಡೋಕ್ಕೆ ನಮಗೆ ನೈತಿಕ ಹಕ್ಕಿಲ್ಲ ಸರ್. ನಮ್ಮ ತಂದೆಯವರು 2013 KJP BJP ಅಂತ ಆ ಸಂದರ್ಭದಲ್ಲಿ 6 ತಿಂಗಳ ಮುಂಚೆ ರಾಜೀನಾಮೆ ಕೊಟ್ಟರು ಸರ್ ಯಡಿಯೂರಪ್ಪನವ್ರಿಗೋಸ್ಕರ. ಒಂದೇ ಮಾತು ಹೇಳಿದ್ರು, ಚಂದ್ರಣ್ಣ ನೀವು ರಾಜೀನಾಮೆ ಕೊಡಬೇಕಂದ್ರೆ ನಮ್ಮ ತಂದೆಯವರು ನಮ್ಮನ್ನು ಸಮೇತ, ನಮ್ಮ ಮನೆಯವ್ರನ್ನೂ ಸಮೇತ, ನಮ್ಮ ತಾಯಿನ, ನಮ್ಮನ್ನು ಯಾರನ್ನೂ ಕೇಳಿಲ್ಲ, ಅವ್ರು ಓಟ್ ಹಾಕಿದವ್ರನ್ನೂ ಕೇಳಿಲ್ಲ ಸರ್. ಒಂದೇ ಮಾತಿಗೆ ರಾಜೀನಾಮೆ ಬರೆದು ಕೊಟ್ಟು ಬಂದರು. ನಿಮ್ಮೆಲ್ಲರ ಗಮನದಲ್ಲಿರಲಿ ಸರ್, ಅವತ್ತಿಗೆ ನಮ್ಮ ಸಂಸದರಾದಂಥ ರಾಘಣ್ಣವರು BJPಯಲ್ಲಿ ಇದ್ರು ಸರ್. ಅವ್ರು ಬರಲಿಲ್ಲ ಸರ್, ಅವ್ರು ಬರಲಿಲ್ಲ. ಅವತ್ತು ನಾವು ಬಂದ್ವಿ, ಆದರೂ ಸಮೇತ ನಾವು ಅವ್ರನ್ನೇ ನಂಬಿದ್ವಿ. ನಮ್ಗೆ ಯಾರಿಂದನೂ ಮೋಸ ಆಯಿತು ಅಂತ ನಾವು ಹೇಳೋದಿಲ್ಲ, ಯಾರಿಂದ ಅನ್ಯಾಯ ಆಯಿತು ಅಂತ ನಾವು ಹೇಳೋಕ್ಕೆ ತಯಾರಿಲ್ಲ. ಇವತ್ತು ಆಗಿದೆ ಸರ್. ಇದು ಚಿತ್ರದುರ್ಗದ ಸ್ವಾಭಿಮಾನ ಮತ್ತು ಅಸ್ಮಿತೆಯ ಪ್ರಶ್ನೆ. ಚಿತ್ರದುರ್ಗದಲ್ಲಿ ಯಾರೂ ಗಂಡಸಿಲ್ಲ ಅನ್ನೋ ಭಾವನೆಯಲ್ಲಿ 2 ರಾಷ್ಟ್ರೀಯ ಪಕ್ಷಗಳು ನಡ್ಕೊಂತಿರೋದು ನಾವು ಖಂಡಿಸ್ತಾ ಇದ್ದೀವಿ. ಏನು ಸರ್, ನಾಳೆ ಸಭೆ ಸೇರಿಸಿ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ತಿಳ್ಕೊಂಡು ನಾವು ಮುಂದಿನ ಹೆಜ್ಜೆ ಇಡಬೇಕಂತ ತೀರ್ಮಾನ ಮಾಡಿದ್ವಿ ಸರ್. ಹೇಳಿದ್ವಲ್ಲ ಸರ್, ನಾವು ನರೇಂದ್ರ ಮೋದಿಯವರ ಅಭಿಮಾನಿಗಳು. ಇಂಡಿಪೆಂಡೆಂಟು ಮತ್ತೊಂದು ನಾಳೆ ತೀರ್ಮಾನ ಆಗುತ್ತೆ ಸರ್. ನಾಳೆ ಕಾರ್ಯಕರ್ತರು ಸಭೆ ಸೇರಿಸಿ ತೀರ್ಮಾನ ಮಾಡ್ತೀವಿ ಸರ್. ಎಲ್ಲರೂ ಒತ್ತಾಯ ಮಾಡ್ತಿದ್ದಾರೆ. ನಾವು ಏನು ತೀರ್ಮಾನ ಮಾಡ್ಬೇಕು, ಎಲ್ಲ ಅಭಿಪ್ರಾಯ ತಗೊಂಡು ತೀರ್ಮಾನ ಮಾಡ್ಬೇಕಂತ. ಈಗ ನೀವು ಮೋದಿ ಅಭಿಮಾನಿ ಅಂತೀರಿ, ಈಗ ಪಕ್ಷದ ಹೈಕಮಾಂಡ್ ಮಾಡಿರೋ ಇದಕ್ಕೆ ವಿರೋಧ ಮಾಡ್ತಾ ಇದ್ದೀರಿ ಸರ್. ನಾವು ಮೋದಿ ಅಭಿಮಾನಿಗಳು ಸರ್. ಇದರೆಲ್ಲ ಮೋದಿ ಅಭಿಮಾನಿಗಳೇ, ಇದರೆಲ್ಲ ಯಡಿಯೂರಪ್ಪನ ಅಭಿಮಾನಿಗಳೇ. ಭಾರತೀಯ ಜನತಾ ಪಾರ್ಟಿ ಪಕ್ಷದ ನೀವು ನಿಲುವಿಗೆ ನೀವು ಹೇಳ್ತಾ ಇದ್ರಿ, ಇವಾಗ ಹಿಂಗಾಗಿದೆ ನಿಮ್ಮ ಇದನ್ನೇ ಹೇಳ್ತಾ ಎಲ್ಲ ಒಂದ್ ಕಡೆ ಮೋದಿ ಅಭಿಮಾನಿ ಅಂತೀರಿ, ಇಲ್ಲಿ ಪಕ್ಷದ ವಿರುದ್ಧ ಅನ್ನಕ್ಕೆ ಸರ್. ನಾವು ಪಕ್ಷದ ವಿರುದ್ಧ ಮಾತಾಡ್ತಿಲ್ಲ, ನಾನು ಚಿತ್ರದುರ್ಗದ ಅಸ್ಮಿತೆ ಬಗ್ಗೆ ಮಾತಾಡ್ತಿದ್ದೀವಿ. ಚಿತ್ರದುರ್ಗದ ಚಿತ್ರದುರ್ಗ ಯಾವ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದೆ ಅಂತ ಮಾತಾಡ್ತಿದ್ದೀನಿ ನಾನು ಹೇಳ್ತೀರ ಸರ್. ನಾವು ಗೋವಿಂದ ಕಾರಜೋಳ ಅವ್ರನ್ನ ವೈಯಕ್ತಿಕವಾಗಿ ವಿರೋಧ ಮಾಡೋಕ್ಕೆ ನಾನು ಅವ್ರ ಮನೆಗೆ ಹೆಣ್ಣು ಕೊಟ್ಟಿಲ್ಲ, ಅವ್ರ ಮನೆಯಿಂದ ಗಂಡು ತಂದಿಲ್ಲ ಸರ್. ನಮಗೇನು ಯಾವ ನೆಂಟಸ್ತಾನೆ ಇಲ್ಲ. ಅವ್ರು ನಮ್ಮ ಪಕ್ಷದ ಮುಖಂಡರಾಗಿದ್ದರು. ಏನು ಸರ್, ದಲಿತ ಎಡಗೈ ಸಮಾಜದ ದೊಡ್ಡ ಮುಖಂಡರು. ಏನು ಸರ್, ಅವ್ರ ಬಗ್ಗೆ ನಮ್ಗೆ ವಿಶ್ವಾಸ ಇದೆ. ನಮ್ಮ ತಂದೆಯವ್ರ ಹಳೆಯ ಸ್ನೇಹಿತರು ಅವರು. ಏನು ಸರ್, ನಾವು ಅವ್ರ ಮನೆಗೆಲ್ಲ ಊಟ ಮಾಡಿ ಬಂದಿದ್ದೀವಿ, ಎಲ್ಲ ನಾವೆಲ್ಲ ಆತ್ಮೀಯರೇ ನಾವು. ಅದು ನಾನು ಹೇಳ್ತಿರೋದು, ಪ್ರಶ್ನೆ ಮಾಡ್ತಿದ್ದೀನಿ ಚಿತ್ರದುರ್ಗ ಜನತೆಗೆ, ದುರ್ಗದಲ್ಲಿ ಸ್ವಾಭಿಮಾನ ಇಲ್ವಾ? ದುರ್ಗದಲ್ಲಿ ಯಾರು ಎಲೆಕ್ಷನ್ ಕಂಟೆಸ್ಟ್ ಮಾಡೋ ಗಂಡಸಿಲ್ವಾ? ರಘುಚಂದ್ರನ್ ಬಿಟ್ಬಿಡಿ. ರಘುಚಂದ್ರನ್ ಯಾಕೆ ಅವ್ನು ಮಾತಾಡ್ತಾನೆ, ಅವ್ರ MLA ಮಗ ಅಂತ ಮಾತಾಡ್ತಾನೆ. ಅಡ ನಾನು ಬಿಟ್ಬಿಡಿ. ಬೇರೆ ಯಾರಿದ್ದೀರಪ್ಪ ನೀವು? ಅವ್ರ ಬಗ್ಗೆ ನಾನು ಮಾತಾಡ್ತೀನಿ ಸರ್. ನಾಳೆ ತೀರ್ಮಾನ ಮಾಡ್ತೀವಿ, ಕಾರ್ಯಕರ್ತರ ಸಭೆ ಸೇರಿಸ್ತೀವಿ. ಕಾರ್ಯಕರ್ತರು ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಯಾಕಂದರೆ ಕಾರ್ಯಕರ್ತರು ನೋವು ಕೇಳೋರು ನಾವು ಸರ್. ಇಲ್ಲಿ ಸ್ಥಳೀಯವಾಗಿ ಎಲ್ಲ 500 ಕಿಲೋಮೀಟ್ರ್ ಮುಧೋಳದಲ್ಲಿರೋರು, 205 ಕಿಲೋಮೀಟ್ರ್ ಆನೇಕಲ್ಲಿರೋರೆಲ್ಲ ಕಾರ್ಯಕರ್ತರು ನೋವು ಕೇಳೋದು. ಯಾರ್ಯಾರು ಎಷ್ಟು ವರ್ಷ ಏನೇನು ನೋವು ಕೇಳಿದಾರೆ ಅಂತ ನಾವು 5 ವರ್ಷದಲ್ಲಿ ನೋಡಿದ್ದೀವಿ. ಈಗ ನೀವು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವ್ರ ಮೇಲೆ ಇಟ್ಟಿದ್ದ ಭರವಸೆ ಈಡೇರಲಿಲ್ವಾ ಅಂತ ಸರ್? ನಾವು ಯಡಿಯೂರಪ್ಪನವ್ರ ಬಗ್ಗೆ, ವಿಜಯೇಂದ್ರ ಬಗ್ಗೆ ಮಾತಾಡೋಷ್ಟು ಏನೂ ಇಲ್ಲ ಸರ್. ಆದರೆ ನಮ್ಮ ನೋವೇನಂದರೆ ಸರ್, ನಾನಂತೂ ಈ ಸರಿ ಮನಸ್ಫೂರ್ತಿ ನಿಮ್ಗೆ ಹೇಳ್ತಾ ಇದ್ದೀನಿ, ಚಿತ್ರದುರ್ಗ ನಿಂತ್ಕೋಬೇಕು ಅನ್ನೋ ಮನಸ್ಥಿತಿ ನಾನು ಎಲೆಕ್ಷನ್ ನಿಂತ್ಕೊಳ್ಳೋಕೆ ಆಚೆ ಬಂದವು. ಆ ವಿಶ್ವಾಸಕ್ಕೆ ಯಾಕೆ ಯಡಿಯೂರಪ್ಪನವರು ಆಗಲಿ ವಿಜಯಣ್ಣ ಆಗಲಿ ಬೆಲೆ ಕೊಡಲಿಲ್ಲ ಅಂತ ನೋವಿದೆ ಸರ್, ಖಂಡಿತವಾಗಿ ನೋವಿದೆ. ಸೌಜನ್ಯಕ್ಕಾದರೂ ಅವರಿಬ್ಬರು ಸಮೇತ ನಮ್ಮನ್ನು ಕರೆದು ಮಾತಾಡಲಿಲ್ಲ. ಅದೇ ಇನ್ನೂ ಸ್ವಲ್ಪ ನೋವಾಗಿರೋದು ಅದೇ ನಮಗೆ. ನಮ್ಮ ಕಾರ್ಯಕರ್ತರೆಲ್ಲ ಶಿವಮೊಗ್ಗಕ್ಕೆ ಹೋದ್ರು ಸರ್. ಹತ್ತತ್ರ ಒಂದು 1000 ಜನ ಮೇಲೆ ಹೋದ್ವಿ ಒಂದೇ ಸರಿ. ಅವ್ರ ಮನೆ ಬಾಗಿಲಿಗೆ ಹೋದ್ರು ಸಮೇತ ಅವ್ರು ಕರೆಕ್ಟಾಗಿ ಸ್ಪಂದಿಸದೇ ಇರೋದು ನಮ್ಮ ಕಾರ್ಯಕರ್ತರು ಭಾಳ ನೋವಲ್ಲಿದ್ದಾರೆ. ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಮನೆ ಹೊರಗಡೆ ಇದ್ರೆ ಹಿಂದ್ಗಡೆ ಬಾಗಿಲಿಂದ ಹೋಗ್ತಾರೆ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.